ಫ್ರೀ ಇದ್ದೀರಾ? ಇಲ್ಲಮ್ಮ, ಯಾಕಮ್ಮ? ಅಂಕಲ್, ಅಪ್ಪನ ದಿನಾಚರಣೆ ಬರ್ತಾ ಇದೆ. ಅಪ್ಪನ ದಿನಾಚರಣೆ, ಫಾದರ್ಸ್ ಡೇ. ಅದು ಆಗೋಯ್ತಲ್ಲ. ನಾಳೆ, ಇವತ್ತಿದೆ, ಇವತ್ತು ನಾಳೆ. ನೀವು ನಿಮ್ಮ ಅಪ್ಪನ ಎರಡು ದಿನ ಹಂಗಿರುತ್ತೆ, ಒಂದೇ ದಿನ ಇರ್ಬೇಕಲ್ಲಮ್ಮ. ನಾಳೆ, ಇಲ್ಲ, ನೇರವಾಗಿ ಪ್ರಶ್ನೆ. ನಾಳೆನೇ. ನಾಳೆ ಇದೆಯಾ? ಅಂದ್ರೆ ಈ ತಂದೆ ಬಗ್ಗೆ ಮಾತಾಡಬೇಕು. ಹಾ, ನಿಮ್ಮ ಅಪ್ಪನ ಬಗ್ಗೆ ನೀವೇನಾದ್ರೂ ಹೇಳ್ಕೊಳಕ್ ಇಷ್ಟ? ತಂದೆ ಬಗ್ಗೆ ಮಾತಾಡೋದಕ್ಕೆ 2 ಅವರ್ ಆದ್ರೂ ಸಾಲಲ್ಲ. ಚಿಕ್ಕದಾಗಿ ಏನಾದ್ರು ಹೇಳಿ. ಅದು ಹೇಳ್ತೀನಿ. ನೀವು ಓಪನ್ ಮಾಡಿ. ಓಪನ್ ಇದೆಯಾ? ಓಪನ್ ಇದೆ. ಓಪನ್ ಇದೆಯಾ? ತಂದೆ ತಾಯಿ ಆಶೀರ್ವಾದ ತುಂಬ ಶ್ರೇಷ್ಠ. ಯಾವ ತಂದೆ ತಾಯಿ ಸೇವೆ ಮಾಡ್ತಾನ ಅವನಿಗೇನು ಕಡಿಮೆ ಬೀಳಲ್ಲ. ಯಾವ ಗುಡಿ ಗುಂಡಕ್ಕೆ ಹೋಗೋದು ಬೇಕಾಗಿಲ್ಲ ನಿಮಗೆ. ನೀವು ಜೀವಂತಿರುವ ತಂದೆ ತಾಯಿಗೆ ಕೊನೆ ಉಸಿರಿನ ತನ ನೋಡಿಕೊಂಡ್ರೆ ನಿಮ್ಮ ಜೀವನ ಸಾರ್ಥಕ ನಾ ಬರೆದು ಕೊಡ್ತೀನಿ. ನನ್ನ ಸ್ವಂತ ಅನುಭವ 71 ವರ್ಷದಿಂದ ಹೇಳ್ತಾ ಇದ್ದೀನಿ. ಯಾಕ? ಇವಾಗ ನೀವು ಕೂಡ ತಂದೆ ಅಲ್ವಾ? ಹೌದು. ನಿಮ್ಗೆ ಯಾವ ತರ ನಮ್ಮ ಮಕ್ಕಳನ್ನ ಆ ಥರನೇ ನೋಡ್ಕೋತಾ ಇದ್ದಾರೆ. 3 ಜನ ಮಕ್ಕಳು ಹಂಗೆ ನೋಡ್ಕೋತಾ ಇದ್ದಾರೆ. 2 ಹೆಣ್ಮಕ್ಳು ಇದ್ದಾರೆ, ಅವ್ರನ್ನೂ ಹಂಗೆ ನೋಡ್ಕೋತಾ ಇದ್ದಾರೆ. 2 ಮೊಮ್ಮಕ್ಕಳು ಇದ್ದಾರೆ, ಅವ್ರನ್ನೂ ಹಂಗೆ ನೋಡ್ಕೋತಾ ಇದ್ದಾರೆ. 71 ವರ್ಷ ಆಗಿದೆ ಅನ್ನಿಸ್ತಾ ಇಲ್ಲ, 25 ವರ್ಷದಿಂದ ಇದ್ದೇವೆ ಹಂಗೆ ನೋಡ್ಕೋತಾ ಇದ್ದಾರೆ. ಹಂಗೆ ಪ್ರತಿಯೊಬ್ಬರು ನಾಗರಿಕರು ನಮ್ಮ ತಂದೆ ತಾಯಿಗೋಸ್ಕರ ಗೌರವ ಇರಬೇಕು. ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಇವಾಗಿನ ಮಕ್ಕಳು ಭಾಳ ದಾರಿ ತಪ್ತಾ ಇದ್ದಾರೆ. 100ಕ್ಕೆ 100 ದಾರಿ ನಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೀನಿ. ನಮ್ಮ ಕಾಲ ಒಳ್ಳೇದಿತ್ತು. ಅದು ತಪ್ಪು. ಸಾವಿರಾರು ಅನಾಥಾಶ್ರಮ ಆಗಿದ್ದಾವೆ. ಯಾಕೆ ಆಗಿದ್ದಾವೆ? ಯಾಕೆ ನೀವು ತಂದೆ ತಾಯಿ ನೋಡ್ಕೋಬಾರ್ದು? ಯಾಕೆ ನೀವು ಆ ಕಡೆ ದೇಣಿಗೆ ಕೊಡ್ತಾ ಈ ಕಡೆ ಏನೂ ಕೊಡೋದು ಬೇಡ. ತಂದೆ ತಾಯಿಗೆ 2 ಹೊತ್ತು ಊಟ ಕೊಡಿ. ನಿಮಗೆಲ್ಲ ಅಲ್ಲೇ ನಿಮ್ಮ ಕಾಶಿ ರಾಮೇಶ್ವರ ಎಲ್ಲ ಕ್ಷೇತ್ರಗಳು ತಂದೆ ತಾಯಿ ಕಾಲಾಗಿದೆ. ಇದು ನಂದು ಸ್ವಂತ ಅನುಭವ ಹೇಳ್ತಾ ಇದ್ದೀನಿ. ಆ ಥರ ನಡ್ಕೊಳ್ಳಿ, ನಿಮಗೇನು ಕಡಿಮೆ ಬೀಳಲ್ಲ. ಇದು ನನ್ನ ಸಂಕಲ್ಪ ಶಕ್ತಿ. ನಿಮಗೆ ಇವತ್ತಿನ ಯುವ ಪೀಳಿಗೆಗಳಿಗೆ ಇದು ನನ್ನ ಸಂದೇಶ. ನಮಸ್ಕಾರ. ಇವಾಗ ಆಗ್ತಾ ಇರೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಅಂತ ನೀವು. ನನ್ನ ಅನುಭವ ಹೇಳಿದ್ದೀನಮ್ಮ, ಅನುಭವ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಪೂರ್ವ ನಿಯೋಜಿತ ಅಲ್ಲ, ಆಕಸ್ಮಿಕ. ನಾ ದೇವಿಗೆ ಬಂದೆ, ನೀವು ಆಕಸ್ಮಿಕ ಬಂದ್ರಿ, ಅದು ಹೇಳಿಬಿಟ್ಟೆ. ಇದು 100ಕ್ಕೆ 100 ಸತ್ಯ. ನಂದು ಬಸವ ಕಲ್ಯಾಣ, ಬಸವಣ್ಣನ ಕರ್ಮಭೂಮಿ, ಬಸವ ಕಲ್ಯಾಣ, ಬೀದರ್ ಜಿಲ್ಲೆ. ಹ್ಯಾಪಿ ಫಾದರ್ಸ್ ಡೇ. ಆಯ್ತು ಆಯ್ತು. ಈಗ ನಮ್ಮ ಅಣ್ಣವ್ರು ಎಲ್ಲಿದ್ದಾರೆ? ಅವ್ರನ್ನ ಏನು ಮಾತಾಡ್ತಾರೆ ನೋಡಮ್ಮ. ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ ತಂದೆ ಬಗ್ಗೆ? ತಂದೆ ಅನ್ನೋದು ಜೀವನದಲ್ಲಿ ಸಿಗ್ಲಾರ್ದ ವಸ್ತು. ಅವನು ನಾವು ಬಡ್ಕೊಂಡು ಬಂದಿದ್ದೀವಿ ಅಂದ್ರೆ ನಮ್ಮ ಮಕ್ಕಳು ಜನ್ಮ ಬರ್ತೀವಿ. ತಂದೆ ತಾಯಿ ಜೋಪಾನ ಮಾಡಬೇಕು. ನಮ್ಮ ಸ್ನೇಹಿತರು ಹೇಳಿದಾಗೆ ಅದು ಭಾಳ ಯೋಗ್ಯ. ಅದು ಕಾಯಕದಲ್ಲಿ ಕೈಲಾಸ ಕಾಣಬೇಕು. ತಂದೆ ತಾಯಿ ಜೋಪಾನ ಮಾಡಬೇಕು. ಅದೇ ಸ್ವರ್ಗ, ಅದೇ ಮಾಡ್ತೀವಿ. ತಂದೆ ತಾಯಿ ತಂದೆನಾಗಷ್ಟು ಅನಾಥಾಶ್ರಮದಿಂದ ದೂರ ಕಳ್ಸಕ್ಕೆ ಹೋಗ್ಬೇಡ್ರಿ. ಇವತ್ತಿನ ದಿವಸ ಮಕ್ಕಳು ದೇಶಕ್ಕೆ ಕೊಡುಗೆ ಆಗ್ಬೇಕಂದ್ರೆ ತಂದೆ ತಾಯಿ ನೋಡ್ಕೋಬೇಕು. ಥ್ಯಾಂಕ್ ಯು. ನಿಮಗೂ ತಂದೆ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ಸ್. ಅಲ್ಲಿ ಒಂದಷ್ಟು ಜನ ಆಟೋ ಡ್ರೈವರ್ಸ್ ಇದ್ದಾರೆ, ಬನ್ನಿ ಅಲ್ಲಿ ಟ್ರೈ ಮಾಡಿ. ಅಧಿರಥ ಮಹಾರಥ ಸಾರಥಿ ಸೂರ್ಯ ನಮ್ಗೆ ಎತ್ತು ತಾನೆ ಆರತಿ. ವಿಡಿಯೋ ಮಾಡ್ಬೇಕಂತ ಬರ್ತದೆ. ಓಕೆ, ಫಾದರ್ಸ್ ಡೇ ಸ್ಪೆಷಲ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಓಕೆ, ಬನ್ನಿ ನೆಕ್ಸ್ಟ್ ಹತ್ರ ಹೋಗೋಣ. ಕನ್ನಡ ಬರುತ್ತಲ್ಲ, ಫಾದರ್ಸ್ ಡೇಗೋಸ್ಕರ ಮಾಡ್ತಾರೆ. ಈಗ ಅಪ್ಪನ ದಿನಾಚರಣೆ. ನೀವೇನಾದರೂ ನಿಮ್ಮ ಅಪ್ಪನ ಬಗ್ಗೆ ಏನಾದರೂ ಹೇಳೋಕ್ಕಾಗಲ್ಲ? ಏನಂತಾರೆ? ಒಳ್ಳೆ ಹಬ್ಬ ಅಂತ ಅಂದ್ರೆ ಯಾವ್ದಾದ್ರು ಒಂದು ಮೆಮೊರಿ ನೀವು ಮರೆಯೋಕ್ಕೆ ಆಗಲ್ಲ ಅಂತದೊಂದು. ಅಂದ್ರೆ ನೀವು ಒಬ್ಬರೇ ಅಪ್ಪ ಒಬ್ಬರೇ ಇದ್ದೀರಿ? ಚಿಕ್ಕ ವಯಸ್ಸಲ್ಲ ತಾಯಿ ಇದ್ದಾರಲ್ಲ ಜನಕ್ಕೆ ನೀವು ಅಪ್ಪ ಅಂತ ಅನ್ಕೊಂಡ್ರಿ, ನಿಮಗೂ ಮಕ್ಕಳಿದ್ದಾರೆ. ಅಪ್ಪ ಆಗಿ ನಿಮ್ಗೆ ಎಷ್ಟು ಗ್ರೇಟ್ ಆಗ್ತೀವಿ ಅದೇ ಈ ಕಷ್ಟ ಸುಖ ಎಲ್ಲ ಗೊತ್ತಾಗುತ್ತೆ. ನಾವು ನಮ್ಮಪ್ಪ ಹೇಗೆ ಸಾಕಿದ್ರೆ ನಾವು ಈಗ ಅವ್ರು ಸಾಕೋಗ್ತಾರೆ. ನಾವು ಎಷ್ಟು ಕಷ್ಟ ಬೀಳ್ತಾ ಇದ್ದೀವಿ, ಅವ್ರು ಯಾವ ಥರ ಆಗಿನ ಕಾಲದಲ್ಲಿ ಸಾಕಿದ್ದಾರೆ. ಹ್ಯಾಪಿ ಫಾದರ್ಸ್ ಡೇ. ಆಯ್ತು, ಬನ್ನಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಟ್ರೈ ಮಾಡೋಣ. ಹಾಯ್, ಫಾದರ್ಸ್ ಡೇ ನಿಮ್ಗೆ ಗೊತ್ತೇ ಅಲ್ವಾ? ಸೊ ಅಪ್ಪನ ಬಗ್ಗೆ ಏನಾದರೂ ಹೇಳೋದಂದ್ರೆ? ಅಪ್ಪ ಇಸ್ ವೆರಿ ಸ್ಪೆಷಲ್. ನಾವು ಸಣ್ಣವರಿದ್ದಾಗಿಂದ ತುಂಬ ಕಷ್ಟಪಟ್ಟಿದ್ದಾರೆ ಓದಿಸೋಕ್ಕೆ. ಸೊ ಅವರಿಂದಾನೇ ನಾವು ಈ ಪೊಸಿಷನಲ್ಲಿ ಇರೋದು. ಸೊ ಅವರಿದ್ರೇ ಒಂದು ಸ್ಟ್ರೆಂತು. ಅಪ್ಪ ಇದ್ದಾರೆ ಅಂದ್ರೇ ಒಂದು ದೊಡ್ಡ ಇನ್ನು ಇಟ್ಸ್ ಬಿಗ್ಗೆಸ್ಟ್ ಎಂಕರೇಜ್ಮೆಂಟ್ ಫಾರ್ ಎವ್ರಿಬಡಿ. ಐ ಲವ್ ಯು ಪಪ್ಪ. ಲಾಸ್ಟ್ ಲೈನ್ ನಿಮ್ಮ ಅಪ್ಪಂಗೆ ಏನಾದ್ರು ಹೇಳೋದು? ಪಪ್ಪ, ಐ ಆಮ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಯು ಆಸ್ ಮೈ ಫಾದರ್. ಸಾರಿ, ನಂಗೆ 7 ಜನ್ಮ ಇದ್ರೂ ನನ್ನ ಅಪ್ಪ ನೀವೇ ಇರಬೇಕು. ಸೊ ಸ್ವೀಟ್.
ಥ್ಯಾಂಕ್ ಯು. ನೀವು ಮಾತಾಡಿದ್ದಕ್ಕೆ ಆರ್ ಸಿ ಸಾರಥಿ ಚಾನಲ್ ಕಡೆಯಿಂದ ನಿಮ್ಗೊಂದು ಕೀಚೆ ನೀವು ಯಾವ್ದು ಬೇಕಾದ ಓಪನ್ ಮಾಡಿ ತಗೋಬೋದು. ಹೌದು ಓಕೆ ನಾ ಇರ್ತಾನೆ. ಆ ಕಡೆಯಿಂದ ಓಪನ್ ಮಾಡಿ. ಓಕೆ ಥ್ಯಾಂಕ್ ಯು ಸೊ ಮಚ್. ನೋ ಹಿ ಈಸ್ ಮೈ ಫೋನ್. ಓಕೆ ಥ್ಯಾಂಕ್ ಯು. ಹಲೋ, ಫಾದರ್ಸ್ ಡೇ ಹತ್ರ ಬರ್ತಿದಲ್ವಾ, ನಿನಗೆ ನಿಮ್ಮ ಅಪ್ಪನ ಬಗ್ಗೆ ಏನು ಅನಿಸುತ್ತೆ? ನನ್ನಪ್ಪನೇ ನಂಗೆ ಇಷ್ಟ. ಹಾಂ, ಅವ್ರು ನಂಗೆ ಓದೋದ್ರಲ್ಲೆಲ್ಲ ಸಪೋರ್ಟ್ ಮಾಡ್ತಾರೆ, ಫೀಸ್ ಕಟ್ತಾರೆ, ಮತ್ತು ನಂಗೆ ಏನು ಬೇಕೋ ಅದು ತಂದ್ಕೊಡ್ತಾರೆ. ಅಪ್ಪ ಅಂದರೆ ಎಷ್ಟು ಇಷ್ಟ? ತುಂಬ. ತುಂಬ. ಅಪ್ಪಂಗೆ ಏನಾದರೂ ಹೇಳಬೇಕಂದ್ರೆ ಏನು ಹೇಳ್ತೀರಾ ವಿಡಿಯೋ ಮುಖಾಂತರ? ಅದು ಹೇಳಿ. ಐ ಲವ್ ಯು ಫಾದರ್. ಸೊ ನಿಮ್ಗೊಂದು ಕೀಚೆನ್ ಕೊಡ್ತೀನಿ, ನಿಮ್ಗೆ ಯಾವ್ದು ಇಷ್ಟನೋ ಆ ಕೀಚೆನ್ ಓಪನ್ ಮಾಡಿ. ಈ ಕಡೆ ಈ ಕಡೆ. ಥ್ಯಾಂಕ್ ಯು. ನಿಮ್ಮ ಅಪ್ಪ ಅಂದರೆ ಎಷ್ಟು ಸ್ಪೆಷಲ್? ಅಪ್ಪ ಅಂದ್ರೇ ಸ್ಪೆಷಲ್ಲು. ಏನೇ ಇದ್ರೂ ಫಸ್ಟ್ ಹೇಳೋದೇ ಅಪ್ಪನ ಹತ್ರ. ಸೊ ಏನೋ ಕಷ್ಟ ಆದರೂ ನೆನಪಾಗೋದೇ ಅಪ್ಪ. ಒಂದು ಮೆಮೊರಿ ನಿಮ್ಮ ಅಪ್ಪನ ಬಗ್ಗೆ ನೀವು ಮರೆಯೋದೇ ಇಲ್ಲ ಅಂದರೆ ಯಾವ್ದಾದ್ರು ಒಂದು ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ ಯಾವುದಾದ್ರು? ಅಂದರೆ ಯಾವಾಗಲೂ ಹೆಲ್ತ್ ಇಶ್ಯೂ ಆದಾಗ ಫಸ್ಟು ಅವರೇ ತುಂಬ ಕೇರ್ ಮಾಡೋದು. ಮತ್ತು ಎಜುಕೇಷನಲ್ಲಿ ಅಷ್ಟೇ ತುಂಬ ಸಪೋರ್ಟ್ ಮಾಡೋದು. ಅವರಿಗೆ ಎಷ್ಟೇ ಕಷ್ಟ ಆದರೂ ನಮಗೆ ಆ ಕಷ್ಟ ತೋರಿಸಿ. ಅಪ್ಪಂಗೆ ಏನಾದರೂ ಹೇಳೋದಾದ್ರೆ ವಿಡಿಯೋದಲ್ಲಿ? ಥ್ಯಾಂಕ್ ಯು ಅಪ್ಪ, ಐ ಲವ್ ಯು. ಇಟ್ಸ್ ಸೊ ಸ್ವೀಟ್. ಓಕೆ, ನಿಮಗೋಸ್ಕರ ಒಂದು ಕೀಚನ್ ಇದೆ, ನಿಮ್ಗೆ ಯಾವ್ದು ಇಷ್ಟ ಅದು ನಿಮಗೆ ನಿಮ್ಮಪ್ಪನ ಬಗ್ಗೆ ಏನಾದರೂ ಹೇಳೋದಿದ್ರೆ? ನಮ್ಮ ಅಪ್ಪ ಭಾಳ ಚೆನ್ನಾಗಿ ನೋಡ್ಕೊತಾರೆ. ಅವರಿಗೆ ಕನ್ನಡ ಬರಲ್ಲ, ಏನು ಬರಲ್ಲ. ಊಟ ತಿಂದೆ ನೀವು ಅಪ್ಪನೇ ಅಲ್ಲ, ಅಪ್ಪನಾಗಿ ಜವಾಬ್ದಾರಿಗಳು ಎಷ್ಟಿದೆ, ಎಷ್ಟು ಕಷ್ಟ ಆಗ್ತಿದೆ ಅಥವಾ ಎಷ್ಟು ಚೆನ್ನಾಗಿದೆ ಆ ಎಕ್ಸ್ಪೀರಿಯನ್ಸ್? ಅನ್ನೋದು ಪ್ರತಿಯೊಂದು ನಾವು ನೋಡಬೇಕು. ಸಂಪಾದನೆ ಮಕ್ಕಳು ಎಜುಕೇಷನು ಎಲ್ಲ ಸೊಸೈಟಿರು ಅಳಿಯದಿರು ಇಷ್ಟು ಜನಕ್ಕೂ ಸಂಭಾಳಿಸ್ಬೇಕು ಅಂತಂದರೆ ತಂದೆದು ಭಾಳ ಪಾತ್ರ ಇದೆ. ಆ ಪಾತ್ರ ಎಲ್ಲ ನಿಂತ್ಕೊತಾರಲ್ಲ ನೋಡಿ, ಆಗ ಅವರು ತಂದೆ ನಮಗೆ ತಂದೆ ಮಾಡಿದ್ದಾರೆ ಇದು ಅಂತ ಒಂದು ಹೆಸರು ಬರ್ತದೆ. ಏನು ಮಾಡಿಲ್ಲದೆ ಹೋದರೆ ಏನು ಕಷ್ಟದಿಂದ ನಾವು ಬೆಳೆಸಿ ಎಲ್ಲ ಮಾಡ್ತೀವಿ, ಆದರೆ ನಿಮ್ಗೆ ಎಜುಕೇಷನ್ ಕರೆಕ್ಟಾಗಿ ಕೊಡಲಿಲ್ಲ ಅಂತಂದರೆ ಏನಂತಾರೆ ಹೇಳಿ ನೀವು ಅವಾಗ? ನಮ್ಮ ತಂದೆ ನೋಡು ನಮಗೆ ಏನು ಓದಿಸ್ತಿಲ್ಲ, ನಮ್ಮ ತಂದೆ ಮಾಡಲಿಲ್ಲ, ನಾವು ಕಷ್ಟ ಬಿದ್ದು ಓದಿಸಿದ್ರೆ ನಮ್ಗೆ ಹೆಂಗೆ ಇಚ್ಚಿದ್ದು ನಾವು ಕೂಡ ಅವ್ರು ಹೆಂಗವ್ರೆ ಇವ್ರು ಹೆಂಗವ್ರೆ ಅವ್ರ ಮನೇಲಿ ಹೆಂಗೆ ಓದಿಸಿದ್ದಾರೆ ಇದೆಲ್ಲ ಬರ್ತದೆ ಕ್ವಶನ್. ಅದಕ್ಕೆಲ್ಲನೂ ಆನ್ಸರ್ಗೆ ನಾವು ಕರೆಕ್ಟಾಗಿ ಪ್ರಿಪೇರ್ ಆಗಿ ಅವ್ರಿಗೆ ನಾವು ಏನೇನು ಮಾಡಬೇಕು ಆ ಎಜುಕೇಷನ್ಗೆ ಅದೆಲ್ಲ ಮಾಡಿಬಿಟ್ರೆ ಆವಾಗ ನೋಡಿ ಅದು ಒಳ್ಳೆ ಹೆಸರು ತಂದೆ. ಅದಕ್ಕೆ ತಂದೆ ಪಾತ್ರಗಿನ್ನ ತಾಯಿ ಪಾತ್ರ ಭಾಳ ಒಳ್ಳೆ ಇದು ಇಂಪಾರ್ಟೆಂಟ್. ಯಾಕೆಂದರೆ ತಂದೇನೋ ಎಷ್ಟು ಬೇಕಾದ್ರೂ ದುಡ್ಡು ಕೊಟ್ಟು ನಿಮಗೆ ಎಜುಕೇಷನ್ಗೆ ಎಲ್ಲ ಮಾಡ್ತಾರೆ, ಆದರೆ ನೀವು ಹೋಗ್ತೀರಾ ಬರ್ತೀರಾ ಮನೆಯಲ್ಲಿ ಅಂತ ಇರ್ತಾರಲ್ಲ ಅದು ಇಂಪಾರ್ಟೆಂಟ್. ಅವರು ನೀವು ಕರೆಕ್ಟಾಗಿ ಹೋಗ್ತಾ ಇದ್ದೀರಾ ಬರ್ತಾ ಇದ್ದೀರಾ ಟೈಮ್ ಎಷ್ಟು ಹೋಗ್ತೀರಾ ಅನ್ನೋದು ತಾಯಿ ಅದನ್ನ ಎನ್ಕ್ವೈರಿ ಮಾಡ್ತಾರಲ್ಲ ಅದು ಒಂದು ಪಾಯಿಂಟ್ ಭಾಳ ಒಳ್ಳೆಯದು. ತಂದೆ ತಾಯಿ ಬಗ್ಗೆ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ರು. ಮತ್ತೆ ನಿಮಗೆ ಅಪ್ಪ ಅಂದರೆ ಎಷ್ಟು ಸ್ಪೆಷಲ್? ನನಗೆ ಇಸ್ ವೆರಿ ಸ್ಪೆಷಲ್, ಲೈಕ್ ಬೆಸ್ಟ್ ಫ್ರೆಂಡ್. ತುಂಬ ಸ್ಪೆಷಲ್ ನನಗೆ. ಲೈಕ್ ಹುಟ್ಟುವಾಗಿಂದನೂ ಅವರೇ ಲೈಕ್ ಎಲ್ಲದಕ್ಕೂ ನಮ್ಮ ಮನೇಲಿ ನಾನೇ ಲೈಕ್ ಫಸ್ಟ್ ಚೈಲ್ಡ್ ಆ್ಯಸ್ ಅ ಗರ್ಲ್ ಆಗಿ. ಲೈಕ್ ಎಲ್ಲರೂ ನನ್ನ ಮೇಲೆ ಸ್ಟ್ರಿಕ್ಟ್ ಆಗೇ ಇರ್ತಾರೆ, ಬಟ್ ಅವ್ರು ನನ್ನ ಜೊತೆ ಫ್ರೆಂಡ್ ಆಗಿ ಇರ್ತಾರೆ. ಯಾವ್ದಾದ್ರು ಒಂದು ಮೂಮೆಂಟ್ ನಿಮ್ಮ ಅಪ್ಪನ ಬಗ್ಗೆ ನೀವು ಮರೆಯೋದಕ್ಕೆ ಆಗಲ್ಲ ಈ ಸಿಚುವೇಶನಲ್ಲಿ ಅನ್ನೋ ಥರ ಇದೆ? ಓಕೆ, ಬಟ್ ಅವತ್ತಿನ ದಿವಸ ಎಕ್ಸಾಮ್ ಇತ್ತು ಅಂದ್ಕೊತೀನಿ. ಬಟ್ ನಾನು ಪೆನ್ನು ಲೈಕ್ ಹಾಲ್ ಟಿಕೆಟ್ ಏನು ತೊಗೊಂಡಿಲ್ಲ, ಜಸ್ಟ್ ಎಂಟರ್ ಆಗಿಬಿಟ್ಟಿದ್ದೀನಿ. ಸೊ ಅವತ್ತು ನನಗೆ ಆಚೆನೂ ಬಿಡ್ತಾನೆ ಹೋಗೋಕ್ಕೆ, ಬಟ್ ಹಾಲ್ ಟಿಕೆಟ್ ಬೇಕೇ ಬೇಕು ಎಕ್ಸಾಮ್ ಬರೋಕ್ಕೆ. ಸೊ ಗೇಟ್ ಹತ್ರ ಅದಕ್ಕೆ ಕೂತಿದ್ದೀನಿ. ನಮ್ಮ ಫಾದರ್ ನನಗೆ ಬಿಟ್ಬಿಟ್ಟು ಹೋದ್ರು. ನನಗೆ ಗೊತ್ತಿದ್ದಿಲ್ಲ ಮತ್ತೆ ಅವ್ರು ವಾಪಸ್ ಬರ್ತಾರೆ ಅಂತ. ಬಟ್ ಅದೇನು ಅಂದ್ಕೊಂಡು ವಾಪಸ್ ಬಂದರು ನಾನು ಗೇಟ್ ಹತ್ರ ಕೂತ್ಕೊಂಡು ಸೊ ಹಾಲ್ ಟಿಕೆಟ್ ಅವರೇ ಮನೆಗೆ ಹೋಗಿ ತಂದ್ಕೊಟ್ರು. ನಾನು ಅವತ್ತು ಎಕ್ಸಾಮ್ ಬರೆಯಲ್ಲ ಅಂತಲೇ ಡಿಸೈಡ್ ಆಗಿಬಿಟ್ಟಿದ್ದೆ. ಸೊ ಅವರೇ ಇದು ಮಾಡ್ಬೋದು. ಯಾವತ್ತು ಯೂಶಲಿ ಅವ್ರು ಯಾವಾಗ ವಾಪಸ್ ಬರಲ್ಲ, ಬಟ್ ಅವತ್ತಿನ ದಿವಸ ಅವ್ರು ಮತ್ತೆ ವಾಪಸ್ ಬಂದರು. ಸೊ ಅವಾಗ ಅದು ಲೇಟ್ ಆಗಿಬಿಟ್ಟಿದ್ರು. ನೀವು ಅಪ್ಪಗೆ ಯಾವುದಾದ್ರು ಸಾಂಗ್ ಡೆಡಿಕೇಟ್ ಮಾಡಬೇಕಂದ್ರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀವಿ? ಕನ್ನಡ ಬಂದಿರೋ ಅಪ್ಪ ಇಲ್ಲ ಅಪ್ಪ ಎಲ್ಲ
ಅಪ್ಪಗೆ ಏನಾದರೂ ಹೇಳೋಕೆ ಇಷ್ಟಪಡ್ತೀರಾ ವಿಡಿಯೋ ಮುಖಾಂತರ? ಒಂದು ಪ್ರಾಮಿಸ್ ಮಾಡೋಕೆ ಇಷ್ಟಪಡ್ತೀನಿ, ಲೈಕ್ ಯಾವಾಗಲೂ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗೇ ಇರ್ತೀರಿ. ಆಸ್ ಅ ಡಾಟರ್ ಇದಕ್ಕಿಂತ ಬೆಸ್ಟ್ ಫ್ರೆಂಡ್ ಆಗಿ ನಾವಿಬ್ರದ್ದು ಬಾಂಡಿಂಗ್ ಚೆನ್ನಾಗಿದೆ, ಸೊ ಹಂಗೆ ಇರೋಣ. ಥ್ಯಾಂಕ್ ಯು ತುಂಬ ಚೆನ್ನಾಗಿ ಅಪ್ಪಂಗೆ ಇದು ಹೇಳಬೇಕಿತ್ತು ಬಟ್ ಹೇಳೋಕ್ಕಾಗಿಲ್ಲ ಯಾವತ್ತೂ. ಆ ಥರದ್ದು ಏನಾದರೂ ಇದ್ದರೆ ನಿಮ್ಗೆ ಶೇರ್ ಮಾಡ್ತೀರಾ? அப்பா பத்தியும் உங்க அப்பா பத்தி ஒரு 4 வார்த்தை சொல்லு. உங்க அப்பா ಇಲ್ಲ ಅಪ್ಪಂಗೆ ಏನಾದರೂ ಹೇಳಬೇಕಿತ್ತು ಅಂದರೆ ಯಾವತ್ತೂ ಹೇಳೋಕ್ಕಾಗಿಲ್ಲ. ಅಷ್ಟೇ. ಎಷ್ಟು ದಿನದ ಅಪ್ಪ ಇರಲ್ಲ, ಅಪ್ಪ ಇರೋನ್ನ ಮಾತ್ರ ಚೆನ್ನಾಗಿ ನೋಡ್ಕೊಳ್ತೀನಿ. ನಾನು ಇಷ್ಟಪಡ್ತೀನಿ. ನಮಗ ಅಪ್ಪ ಇಲ್ಲ, ನಾನು ಯಾರು ಬಂದ್ರು ಅಂಕಲ್ ಅಂಕಲ್ ನೋಡಲ್ಲ, ಅಪ್ಪನೇ ಕಾಯ್ತೇನೆ. ನನಗೂ ಅಪ್ಪ ತಿರುಗಿ 2 ವರ್ಷ ಇತ್ತು. ಇವಾಗ ಸದ್ಯಕ್ಕೆ ನನ್ನ ಚಿಕ್ಕ ವಯಸ್ಸಿಂದ ಅಪ್ಪ ಇಲ್ಲದಿರೋ ಕಷ್ಟ ನಂಗೆ ಇವಾಗ ಗೊತ್ತಾಗ್ತೈತೆ. ಎಲ್ಲ ಅಪ್ಪ ಇರೋದು ದಯವಿಟ್ಟು ಯಾರನ್ನೂ ಅಪ್ಪನ ಕೇಳಿದ್ರೆ ಯಾರು ಅಪ್ಪ ಬಂದರೋ ಯಾರು ಓಡಿದಾರೋ ಮಾತಾಡ್ಕೊಂಡು ಅಪ್ಪ ಮಾತಾಡ್ತಾರೆ, ಅವ್ರ ಕಷ್ಟ ಏನೆಲ್ಲ ಗೊತ್ತಾಗುತ್ತೆ ಅಷ್ಟೇ. ನಾನು ನಿಮ್ಮ ಹತ್ರ ಕೈ ಮುಗಿಸ್ಕೊಳ್ಳೋದು ಅಷ್ಟೇ. ಅಪ್ಪನ ದೇವ್ರ ಥರ ನೋಡ್ಕೊಳ್ಳಿ ಅಷ್ಟೇ. ಅವ್ರ ಥರ ಇರೋದಿಲ್ಲ, ಅಡ್ವಾನ್ಸ್ ಫಾದರ್ಸ್ ಡೇ. ಅವ್ರ ಥರ ಇರೋ ಯಾರಿಗೂ ಸಿಗಲ್ಲ. ಕೀಚೇನ್ ತಗೊಳ್ಳಿ. ಯಾವ ಕಿಚನ್ ತಗೋಬೇಕು ನಾನು? ನಿಮ್ಗೆ ಯಾವ್ದು ಇಷ್ಟ ಅಂತ ಇದು ತಗೋಬೇಕಾ ಕನ್ಫರ್ಮು? ಥ್ಯಾಂಕ್ ಯು. ಫೈನಲಿ ಕಾಂಪ್ಲೆಕ್ಸಿಂದ ಸ್ಟಾರ್ಟ್ ಮಾಡಿಬಿಟ್ಟು ಬನಶಂಕರಿ ಟೆಂಪಲಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ಪಬ್ಲಿಕ್ ರಿಯಾಕ್ಷನ್ ತೊಗೊಂಡಾಯ್ತು, ನನ್ನ ಅನಿಸಿಕೆನೂ ಹೇಳಾಯ್ತು. ಇವಾಗ ನಿನ್ನ ಟರ್ನ್. ನೀನು ಹೇಳು, ನಿಮ್ಮಪ್ಪನ ಬಗ್ಗೆ ನಿನ್ಗೇನು ಅನ್ಸುತ್ತೆ ಅಂತ ನೀನು ಇವಾಗ ಹೇಳು. ಅಪ್ಪ ನನ್ನ ಜೊತೆಲಿ ಇರಬೇಕಾದ್ರೆ ಅಪ್ಪನ ಪ್ರೀತಿ ಮೌನವಾಗಿರ್ತಿತ್ತು, ಆದರೆ ಅದು ತುಂಬ ಆಳವಾಗಿರ್ತಿತ್ತು. ಇವಾಗ ಅವ್ರು ನನ್ನ ಜೊತೆಲಿ ಇಲ್ಲ, ಬಟ್ ಆಲ್ವೇಸ್ ಮಿಸ್ ಯು ಅಪ್ಪ. ನಿನ್ನ ವೇ ಆಫ್ ಒಪಿನಿಯನ್ ಕೂಡ ತುಂಬ ಚೆನ್ನಾಗಿದೆ. ಸರಿ, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸೋಣ, ಓಕೆನಾ? ಮತ್ತೆ ಸಿಗೋಣ. ತುಂಬ ಚೆನ್ನಾಗಿತ್ತು ನಿನ್ನ ಜೊತೆ ಡೇ ಸ್ಪೆಂಡ್ ಮಾಡಿಬಿಟ್ಟು. ಬಾಯ್. ಹೌದು ಮೇಡಮ್, ನನಗೂ ಕೂಡ ತುಂಬ ಇಷ್ಟ ಆಯಿತು. ಬಾಯ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲರೂ ಅವರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು. ನೀವು ಏನಾರು ಹೇಳಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.